ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಳವಾರದಲ್ಲಿ ಸಿ.ವಿ. ರಾಮನ್ ಅವರ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಿವೃತ್ತ ಮಿಲಿಟರಿ ಅಧಿಕಾರಿಗಳು ವಿಜ್ಞಾನಿಗಳ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಸುಕನ್ಯಾ ಮೂರ್ತಿ ಹಾಗೂ ಉಪಾಧ್ಯಕ್ಷರಾದ ಮುದ್ದು ಕೃಷ್ಣಣ್ಣ ಅವರು ಉಪಸ್ಥಿತರಿದ್ದರು. ಕಳವಾರ ಗ್ರಾಮದ ಪತ್ರಕರ್ತರಾದ ಸತೀಶ್, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು. ಗಾಳಿ ಯಂತ್ರ, ಸೌರಶಕ್ತಿ ಮನೆ, ಸೋಲಾರ್ ಹೌಸ್, ಟ್ರಾಫಿಕ್ ಸಿಗ್ನಲ್ ದೀಪಗಳು, ರಾಕೆಟ್ ಮಾದರಿ, ಇಂಟರ್ ಟೆಲಿಫೋನ್, ರೋಬೋ ಸರಳ ಯಂತ್ರಗಳು ಸೇರಿದಂತೆ ಅನೇಕ ವೈಜ್ಞಾನಿಕ ಮಾದರಿಗಳನ್ನು ಮಕ್ಕಳು ಸ್ವತಃ ತಯಾರಿಸಿದ್ದರು. ಗಾಳಿಯಿಂದ ಏನೇನಾಗುತ್ತೆ ಏರು ಇದು ಗಾಳಿಯಿಂದ ಪವರ್ಫುಲ್, ಎಷ್ಟು ಪವರ್ಫುಲ್ ಗಾಳಿ ಅಂತ ಈ ಕಡೆ ಬರೋ ಈ ಕಡೆ ಬರೋ ಜೋರಾಗಿ ವೆರಿ ಗುಡ್. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ಸಣ್ಣ ಶಾಲೆಯಾದರೂ ಕಳವಾರ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಅರ್ಥಪೂರ್ಣವಾಗಿ ನಡೆದಿದೆ. ಅಭಿವೃದ್ಧಿ ಅಧಿಕಾರಿ ತಿಪ್ಪಯ್ಯ ಅವರು ಶಿಕ್ಷಕರು ಮಕ್ಕಳಿಗೆ ವಿಜ್ಞಾನದ ಅರಿವು ಮೂಡಿಸಿ ಮೂಢನಂಬಿಕೆಗಳಿಂದ ದೂರ ಇರಲು ತಿಳಿಸಿದ್ದಾರೆ. ಮಕ್ಕಳು ವೈಚಾರಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ನಾನು 3ನೇ ತರಗತಿ ನನ್ನ ಶಾಲೆಯ ರಾಮನ್ ಮಾಡಿದ ಹಡಗಿನ ಪಯಣ, ಕಾಡಲು ಹತ್ತಿತ್ತು ಸಾಗರ ಗಗನದ ಬಣ್ಣ, ಮನಸ್ಸಿಗೆ ಕೇಳಿದ ಹೀಗ್ಯಾಕು ಅಣ್ಣ, ಉತ್ತರವಾಯಿತು ರಾಮನ್ ಪರಿಣಾಮ. My name is Puneet Kumar. I am studying in 3rd standard. Today is 28th February and we are celebrating National Science Day. We celebrate this day to mark the discovery of Raman effect by Sir C.V. Raman. On 28th February, Sir C.V. Raman announced his discovery. For his discovery, he was awarded Nobel Prize in 1930. ಸೌರ ಮನೆ, ಬೇಕಾ ಮನೆ ಪ್ಯಾನಲ್ಗಳು, ಬಲ್ಬ್ ತಂತಿ, ಇದು ಸೂರ್ಯನ ಬೆಳಕನ್ನು ನೇರವಾಗಿ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ಇದರಿಂದ ವಿದ್ಯುತ್ ಬಿಲ್ ಅನ್ನು ಕಡಿಮೆಗೊಳಿಸಬಹುದು. ವೆರಿ ಗುಡ್. ಸೌರಶಕ್ತಿ. ನನ್ನ ಹೆಸರು ಕುಶಲ್ ಕುಮಾರ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GLPS ಕಳವಾರ. ಮೌಢ್ಯತೆ ಅಳಿಸಿರಿ, ವಿಜ್ಞಾನ ಬೆಳೆಸಿರಿ. ಹಿಂದೆ ಇತ್ತು ಅಜ್ಞಾನ, ಇಂದು ಇದೆ ವಿಜ್ಞಾನ. ಡಾಕ್ಟರ್ APJ ಅಬ್ದುಲ್ ಕಲಾಂ ಒಬ್ಬ ಮಹಾನ್ ವಿಜ್ಞಾನಿ ಮತ್ತು ಭಾರತದ ಮಾಜಿ ರಾಷ್ಟ್ರಪತಿ. ಅವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ. ಅವರು ಮಕ್ಕಳನ್ನು ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ದೊಡ್ಡ ಕನಸುಗಳು ಕಾಣಲು ಸ್ಫೂರ್ತಿ ನೀಡಿದರು. ಅವರು ದೇಶದ ಅಭಿವೃದ್ಧಿಗೆ ಶ್ರಮಿಸಿದರು. ಅವರು ಸರಳತೆ ಮತ್ತು ಜ್ಞಾನವನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಆಗುವ ಕಾರಣ ಗಾಳಿ ಇಲ್ಲದೆ ಉಸಿರಿಲ್ಲ, ನೀರಿಲ್ಲದೆ ಜೀವಿಗಳಿಲ್ಲ, ಬೆಳಕಿಲ್ಲದೆ ಆಹಾರವಿಲ್ಲ, ಆಹಾರವಿಲ್ಲದೆ ಶಕ್ತಿ, ಶಕ್ತಿ ಇಲ್ಲದೆ ಯುಕ್ತಿ ಇಲ್ಲ, ಅನುಭವವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ವಿಜ್ಞಾನವೇ ಇಲ್ಲ. ಭಾರತದ ಸಂಜಾತ ಮಹಿಳಾ ಗಗನ ಯಾತ್ರಿ ಹಾಗೂ ಅಮೆರಿಕನ್ ಪ್ರಜೆ. ಅವರು 17 ಮಾರ್ಚ್ 1962ರಂದು ಭಾರತದ ಹರಿಯಾಣ ಜನಿಸಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಜಿ ಶ್ರೀನಿವಾಸ್ ಅವರು ಯಾವ ಕಾರ್ಯಕ್ರಮವನ್ನೇ ನಡೆಸಿದರೂ ಅರ್ಥಪೂರ್ಣವಾಗಿ ಹಾಗೂ ಯೋಜಿತವಾಗಿ ನಡೆಸುತ್ತಾರೆ. ಇಂತಹ ಶಿಕ್ಷಕರು ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಸಹ ಶಿಕ್ಷಕಿ ಗಾಯತ್ರಿ ಮೇಡಂ ಅವರು ಶಾಲೆಯಲ್ಲಿ ಉತ್ತಮ ಚಟುವಟಿಕೆಗಳನ್ನು ನಡೆಸಿ ಮಕ್ಕಳನ್ನು ವಿವಿಧ ಕಾರ್ಯಕ್ರಮಗಳಿಗೆ ಸಜ್ಜುಗೊಳಿಸುತ್ತಿರುವುದಾಗಿ ಪ್ರಶಂಸಿಸಲಾಯಿತು. ಒಟ್ಟಾರೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಮತ್ತು ಉತ್ಸಾಹಭರಿತವಾಗಿ ನೆರವೇರಿತು.